ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗೆ ಸ್ಟಡಿ ಮಾಡ್ತಾ ಇದ್ದೀರಾ? ನಂದು ಕೂಡ ಹಂಗೆ ಸಾಗ್ತಾ ಇದೆ. ಇನ್ನೂ ಕೂಡ ಜಾಸ್ತಿ ಸ್ಟಡಿ ಮಾಡಬೇಕು. ಮಾರ್ನಿಂಗ್ ಕೂಡ ಬೇಗ ಎದ್ದು ಮುಂದೆ ಓದ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ನಾನು ಕೂಡ ನಿಮ್ಮ ಥರನೇ ಯೂಟ್ಯೂಬ್ ಚಾನಲ್ನು ಅವು ಇವು ನೋಡ್ತಾ ಇದ್ದಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನನಗೂ ಕೂಡ ಭಯ ಆಗುತ್ತೆ. ಯಾಕಂದರೆ ನಾವು ಕೂಡ ಪರ್ಫೆಕ್ಟಾಗಿ ಸ್ಟಡಿನ ಮಾಡಿರಲ್ಲ. ಅದಕ್ಕೋಸ್ಕರ ನಾವು ಇವಾಗ ಪ್ರತಿದಿನ ಡೈಲಿ ಏನಿಲ್ಲ ಅಂದರೆ 4ರಿಂದ 5 ಗಂಟೆ ಓದ್ತಾ ಕೂತ್ಕೊಂಡ್ರು ಕೂಡ ಎಕ್ಸಾಮ್ ಬರೆಯೋವರೆಗೂ ಕೂಡ ಅಷ್ಟೇ ನಾವು ಓದಬೇಕಾಗುತ್ತೆ. ಇನ್ನು ಟೈಮಿಂಗ್ಸ್ ಬೇರೆ ಜಾಸ್ತಿ ಇಲ್ಲ, ಬೇಗನೆ ನೋಟಿಫಿಕೇಷನ್ ಮಾಡ್ತಾರೆ ಹಂಗಾಗಿ ನಾವು ಕೂಡ ಅಭ್ಯಾಸನ ಚುರುಕುಗೊಳಿಸ್ಕೋಬೇಕಾಗುತ್ತೆ. ಇನ್ನು ಆಲ್ಮೋಸ್ಟ್ ಅಲ್ಲೂ ಟೀಚರ್ ಪೋಸ್ಟಿಗೆ ಹೋದ್ರಂತೂ ಯಾರು ಕೂಡ ದಡ್ರಲ್ಲ. ಯಾಕಂದರೆ ಎಲ್ಲರೂ ಕೂಡ ಚೆನ್ನಾಗಿ ಪರ್ಸಂಟೇಜು ಮತ್ತು ತಿಳಿದು ಬಂದಿರ್ತಾರೆ. ಅಟ್ಲೀಸ್ಟ್ ಒಂದು ಎಕ್ಸಾಮಿಗೆ ನಾವು ಯಾವ ಥರ ಪ್ರಿಪೇರ್ ಆಗ್ತೀವಿ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನನಗಾಗಲ್ಲ, ನಂದು TET ಆಗಿಲ್ಲ, ಮತ್ತು TET ಸ್ಕೋರ್ ಕಡಿಮೆ ಆಗಿದೆ, ಮತ್ತು CET ರೈಟಿಂಗ್ ಬೇರೆ ಇದೆ, ಅದು ಮತ್ತು ಮೆಂಟಲ್ ಅಬಿಲಿಟಿ, GK ಪೇಪರು ಇಷ್ಟೊಂದೆಲ್ಲ ಓದಬೇಕಾ ಹೇಗೆ ಅಂತ ಏನೇನೋ ನಾವು ತಲೆಯಲ್ಲಿ ತುಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇನ್ನೂ ಕೂಡ ಟೈಮ್ ತುಂಬ ಇದೆ. ನಾವು ಇವತ್ತಿಂದನೂ ಕೂಡ ಸ್ಟಾರ್ಟ್ ಮಾಡಿದ್ರೂ ಆರಾಮಾಗಿ ನಾವು ಎಕ್ಸಾಮ್ನ ಸಕ್ಸಸ್ ಮಾಡ್ಕೋಬೋದು. ಹಾಗೆ ಇವಾಗಂತೂ ಮೊದಲಿನ ಥರ ಸೋರ್ಸ್ ಇಲ್ಲ, ನನಗೆ ಓದೋಕ್ಕಾಗಲಿಲ್ಲ, ಬುಕ್ಸ್ ಇಲ್ಲ ಅಂತ ರೀಸನ್ನೇ ಹೇಳೋಂಗಿಲ್ಲ. ಎಲ್ಲದೂ ಕೂಡ ಅವೈಲೇಬಲ್ ಇರುತ್ತೆ. ಬುಕ್ ಮಾಡಿದ್ರೆ ಸೀದಾ ಮನೆಗೆ ತಂದು ಕೊಡ್ತಾರೆ. ಅದಕ್ಕೋಸ್ಕರ ಯಾವುದಕ್ಕೂ ಕೂಡ ಕೊರತೆ ಅಂತೂ ಇಲ್ಲ. ನಾವು ಓದಬೇಕಷ್ಟೇ, ಅದೊಂದೇ ನಮಗೆ ಕೊರತೆ ಆಗಿರೋದು. ಸೊ ಇಷ್ಟು ದಿನ PSTR ಜಾಸ್ತಿ ಕಾಲ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಬಟ್ ಇವಾಗ PSTR ಕಾಲೇ ಮಾಡಲ್ಲ, ಬರೀ GPSTR ಅಷ್ಟೇ ಕಾಲ್ ಮಾಡ್ತಾರೆ ಅಂತಾರೆ. ಸೊ ಅದೃಷ್ಟ ನಮ್ಮದು ಹೆಂಗಿರ್ತೋ ಏನೋ ಹೇಳಕ್ಕೆ ಬರಲ್ಲ. ಆದರೂ ನಾವು ಪ್ರಯತ್ನ ಅಂತೂ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಶ್ರೀಕೃಷ್ಣ ಹೇಳ್ತಾನಲ್ವ, ನಿನ್ನ ಅದೃಷ್ಟದಲ್ಲಿ ಪ್ರಯತ್ನ ಮಾಡಿದರೆ ನಿನಗೆ ಸಕ್ಸಸ್ ಸಿಗುತ್ತೆ ಅನ್ನೋದಂದಿದ್ರೆ, ಪ್ರಯತ್ನನೇ ಮಾಡಿಲ್ಲ ಅಂದರೆ ನಿನಗೆ ಸಕ್ಸಸ್ಸೇ ಸಿಗಲ್ಲ ಅನ್ನೋ ಥರ ಕೆಲವೊಂದು ನಾವು ವಿಡಿಯೋನು ಕೂಡ ನೋಡ್ತಾ ಇರ್ತೀವಲ್ವ. ಅದಕ್ಕೋಸ್ಕರ ನಾವೇನು ಕೆಲಸ ಮಾಡಬೇಕೋ ಅದನ್ನು ಅವತ್ತು ಮಾಡಿ ಮುಗಿಸ್ಬಿಟ್ರೆ ನಿಜವಾಗ್ಲೂ ಅದ್ರ ಫಲಿತಾಂಶವಂತೂ ನಾವು ಆರಾಮಾಗಿ ಕಾಣ್ಬೋದು. ಇನ್ನು ಸೋಷಿಯಲ್ ಪೇಪರ್ ಅಂತೂ ತುಂಬಾ ಈಸಿ. ಯಾಕೆ ಈಸಿ ಅಂದರೆ ಡೈಲಿ ನಾವು ಅದೇ ಸಿಲೆಬಸ್ನ ಓದ್ತಾ ಇರ್ತೀವಲ್ವ. ಇದು ರೈಟಿಂಗ್ ಪೇಪರ್ ಇದೆ ಅಂತ ಏನೋ ಒಂಥರ ಟೆನ್ಷನಲ್ಲಿ ನಾವು ಬಿಡದೆ ಓದ್ತಾ ಇರ್ತೀವಿ. ಮತ್ತು ನೋಟ್ಸ್ ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ, ನೋಟ್ಸ್ ರೈಟಿಂಗ್ ಕೂಡ ಮಾಡ್ಕೊಂಡಿರ್ತೀವಿ. ಡೈಲಿ ಅದೇ ಪೇಜನ್ನ ತಿರುವಾಗ್ತಾ ಇರ್ತೀವಲ್ವ. ಸೊ ಇನ್ನು ಎಕ್ಸಾಮು ನೋಟಿಫಿಕೇಷನ್ ಆದ ತಕ್ಷಣ ಇನ್ನೂ ಸೀರಿಯಸ್ಸಾಗಿ ನಾವು ಓದೋಕ್ಕೆ ಕೂರ್ತೀವಿ. ಆವಾಗ ನಾವು ಕ್ವಶನ್ ಪೇಪರು ಪಾಯಿಂಟ್ಸ್ ವೈಸ್ ಎಲ್ಲ ಇನ್ನೂ ಚೆನ್ನಾಗಿ ನಾವು ಪರ್ಫೆಕ್ಟ್ ಆಗ್ತೀವಿ. ಅದಕ್ಕೋಸ್ಕರ ನನಗೆ ಅನಿಸಿದ ಮಟ್ಟಿಗೆ ಆ ಸೋಷಿಯಲ್ ಪೇಪರು ಒಂದು ಸ್ವಲ್ಪ ನನಗೆ ಸ್ಟಡಿ ಗ್ರಿಪ್ ಸಿಕ್ತು ಅಂದರೆ ಆ ವಿಷಯ ನಮಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಅದು ಮರ್ತೇ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ರೈಟಿಂಗ್ ಅಂತೂ ಆರಾಮಾಗಿ ನಾವು ಮಾರ್ಕ್ಸ್ ತಗೋಬೇಕಿದ್ದು 4ರಿಂದ 5 ಪಾಯಿಂಟ್ಸು ನಾವು ಏನಿಲ್ಲ ಅಂದರೂ ಒಂದು ಕ್ವಶನಿಗೆ ಒಂದು 10 ಪಾಯಿಂಟ್ಸು ನಾವು ಓದಿರ್ತೀವಿ, ಪ್ರಾಕ್ಟೀಸ್ ಮಾಡಿರ್ತೀವಿ. ಅದರಲ್ಲಿ ಅಲ್ಲ ಕೇಳೋದು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ 4ರಿಂದ 5 ಪಾಯಿಂಟ್ಸ್ನ ಪರ್ಫೆಕ್ಟಾಗಿ ಬರೆದ್ವಿ ಅಂದರೆ ಆರಾಮಾಗಿ ನಾವು ಮಾರ್ಕ್ಸ್ನ ತಗೋಬೋದು. ಸೊ ತುಂಬ ಜನ ಮೊದಲೆಲ್ಲ ಓದ್ದೇ ಇಷ್ಟು ಸೀರಿಯಸ್ಸಾಗಿ ಎಲಿಜಿಬಲ್ ಆಗದೆ ಎಷ್ಟೋ ಪೋಸ್ಟ್ ಹಂಗೆ ಉಳ್ಕೊಂಡಿರೋದಕ್ಕೆ ಇದೇ ಕಾರಣ ಅನ್ಕೋತೀನಿ. ಯಾಕಂದರೆ ಈ ಸಲ ತುಂಬ ಕಾಂಪಿಟೇಷನ್ ಇದೆ ಮತ್ತು ಚೆನ್ನಾಗೂ ಕೂಡ ಓದ್ತಾ ಇದ್ದಾರೆ. ಈಗ ಟಾರ್ಗೆಟ್ ಮಾಡೋರು ಜಾಸ್ತಿ ಜನ ಇದ್ದಾರೆ. ಆಲ್ಮೋಸ್ಟ್ ಅಲ್ಲೂ B.Ed ಟ್ರೈನಿಂಗ್ ಮುಗಿಸಿರೋರೆಲ್ಲರೂ ಕೂಡ GPSTRಗೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೆ HSTRಗೆ ಟ್ರೈ ಮಾಡ್ತಾ ಇರೋರು ಕೂಡ GPSTRಗೆ ಮಾಡ್ತಾರೆ, ಮತ್ತು PSTRಗೆ ಮಾಡೋರು ಕೂಡ GPSTRಗೆ ಟ್ರೈ ಮಾಡ್ತಿದ್ದಾರೆ. ಬಟ್ ಮೊದಲು ಇಷ್ಟೊಂದು ಸೀರಿಯಸ್ಸಾಗಿ ಯಾರೂ ಓದಿರಲಿಲ್ಲ ಅಂದ್ಕೊಳ್ತೀನಿ. ಇವಾಗಿನಷ್ಟು ಟಾರ್ಗೆಟ್ ಮಾಡಬೇಕು, ನಾನು ಆರಾಮಾಗಿ ಟೀಚರ್ ಆಗಬೇಕು ಅನ್ನೋಷ್ಟು ಗುರಿ ಉದ್ದೇಶನ ಮೊದಲು ಇಟ್ಕೊಂಡಿರಲಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಕೂಡ ಅದೇ ಥರ ಬಂದ್ವಿ. ಆವಾಗೇ ಇದೇ ಥರ ಸೀರಿಯಸ್ಸಾಗಿ ಓದಿದ್ವಿ ಅಂದರೆ ನಮಗೆ ಆರಾಮಾಗಿ ತುಂಬ ಪೋಸ್ಟ್ ಕಾಲ್ ಮಾಡಿದ್ರು. ಅವಾಗ ಅದರಲ್ಲೇ ನಾವು ಒಬ್ಬರು ಹೋಗ್ಬಿಡ್ತಿದ್ವಲ್ಲಪ್ಪ ಅಂತ ತುಂಬ ಸಫರ್ ಪಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಸಲ ಅಂತೂ ಕಾಂಪಿಟೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗೂ ಕೂಡ ಆಲ್ಮೋಸ್ಟು ಎಲ್ಲ ಸ್ಟೂಡೆಂಟ್ಗಳು ಚೆನ್ನಾಗಿ ಅಭ್ಯಾಸನ ಮಾಡಿದ್ದಾರೆ. ಈಗ ಜಾಸ್ತಿ ಜನ ಏನಂದರೆ ಎಷ್ಟೇ ಒತ್ತಡಗಳ ಮಧ್ಯೆಯೂ ನಾನು ಅದನ್ನು ಸಾಧಿಸಬೇಕು ಅನ್ನೋ ಛಲ ತುಂಬ ಜನಕ್ಕೆ ಬಂದೈತೆ. ಈಗ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಲ್ವ, ಜೀವನ ಅಂದರೆ ತುಂಬ ಕಷ್ಟ, ಒಂದು ಜಾಬ್ ಅನ್ನೋದು ಬೇಕೇ ಬೇಕು, ಹೆಣ್ಣೇ ಆಗಲಿ ಗಂಡೇ ಆಗಲಿ ಅನ್ನೋದು ಒಂದು ನಮಗೆ ಮೈಂಡಿಗೆ ಬಂದುಬಿಟ್ಟಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಜನ ಈಗ ಕೋಚಿಂಗ್ ಹೋಗೋದು ಮತ್ತು ಬುಕ್ಸ್ಗಳು ತಗೊಂಡು ಓದೋದು, ಅವರ ಎಲ್ಲ ಕೆಲಸಗಳ ಮಧ್ಯೆಯೂ ಕೂಡ ಓದೋದಂತೂ ನಿಲ್ಲಿಸಿಲ್ಲ.
ನೋಟಿಫಿಕೇಷನ್ ಎಷ್ಟೇ ಲೇಟಾಗಿ ಮಾಡಿದ್ರು ಕೂಡ ಏನೋ ಒಂಥರ ತಾಳ್ಮೆ ಜಾಸ್ತಿ ಇತ್ತೀಚೆಗೆ ನಾನು ನೋಡಿದ ಮಟ್ಟಿಗೆ ಈ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಒಂದು ಪೊಲೀಸಿಗೆ ಆಗಲಿಲ್ಲ ಒಂದು 5-6 ವರ್ಷದಿಂದಲೂ ಓದ್ತಾನೆ ಇರ್ತಾರೆ. ಅದನ್ನು ಟಾರ್ಗೆಟ್ ರೀಚ್ ಆಗಲೇಬೇಕು ನಾನು ಅಂತ ಅಷ್ಟು ವಿದ್ಯಾರ್ಥಿಗಳಲ್ಲಿ ಛಲ ಬಂದಿದೆ, ಓದಬೇಕು, ನಾನು ಜಾಬ್ ಗಿಟ್ಟಿಸ್ಕೊಳ್ಳೇಬೇಕು ಅಂತ. ಈಗಿರೋದೊಂದು ಬಾಕಿ ಅಂದರೆ ನೋಟಿಫಿಕೇಷನ್ ಮಾಡೋದು, ಎಕ್ಸಾಮ್ ಕಾಲ್ ಮಾಡೋದು ಅಷ್ಟೇ ಇರೋದು. ಅಷ್ಟು ಚೆನ್ನಾಗಿ ಎಲ್ಲ ಪರ್ಫೆಕ್ಟಾಗಿ ತರೋ ಆಗಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಚೆನ್ನಾಗಿ ಓದಬೇಕಾಗುತ್ತೆ. ಇನ್ನೊಂದೇನು ಗೊತ್ತಾ, ಒಬ್ಬರು 2 ಅವರ್ಸ್ ಓದ್ತಾ ಇದ್ದಾರೆ, ನಾವು ಅದಕ್ಕಿಂತ 2 ಅವರ್ಸ್ ಜಾಸ್ತಿ ಓದಬೇಕು. ಅಷ್ಟು ಕಾಂಪಿಟೇಷನ್ ಇದೆ ನಮಗೆ ಈ ಸಲ. ಕಡಿಮೆ ಪೋಸ್ಟ್ ಮಾಡ್ತಾರೋ ಜಾಸ್ತಿ ಪೋಸ್ಟ್ ಮಾಡ್ತಾರೋ ನನಗೂ ಕೂಡ ತುಂಬ ಕನ್ಫ್ಯೂಸ್ ಇದೆ. ಬಟ್ ಜಾಸ್ತಿ ಪೋಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲರೂ ಕೂಡ ತುಂಬ್ಕೊಂಡು ನಾವು ಕೂಡ ಅದರಲ್ಲಿ ಒಬ್ರು ಆದ್ವಿ ಅಂದರೆ ನಮಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಹಂಗಾಗಿ ಡೈಲಿ ಓದ್ತಾ ಇದ್ದರೆ ಯಾವುದೂ ಕೂಡ ಕಷ್ಟ ಅನಿಸಲ್ಲ. ನಿಜವಾಗ್ಲೂ ತುಂಬ ಈಸಿಯಾಗಿ ನಾವು ಜಾಬ್ನ ಪಡ್ಕೋಬೋದು. ಅಷ್ಟು ಇಡೀ ಟೀಚರ್ ಪೋಸ್ಟ್ ಅಂತೂ ಆರಾಮಾಗಿ ಜಾಬ್ನ ತಗೋಬೋದು. ಬಟ್ ಪ್ರಯತ್ನ ಅಂತೂ ಇರಬೇಕು. ಪ್ರಯತ್ನ ಇದ್ದಾಗ ಮಾತ್ರ ಇದು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇವಾಗಂತೂ ಫ್ರೆಷರ್ಸ್ಗಿಂತನೂ 4-5 ವರ್ಷ ಕೂತ್ಕೊಂಡು ಓದಿರೋರೆ ತುಂಬ ಜನ ಇದ್ದಾರೆ. ಯಾಕಂದರೆ ಎಲಿಜಿಬಲ್ ಆಗು ಕೂಡ ಆ ಲೀಸ್ಟಿಂದ ಹೊರಗೆ ಉಳಿದಿರೋರು ಇದ್ದಾರೆ. ಮತ್ತು ಅವರು ಕೂಡ ಎಷ್ಟು ಎಫರ್ಟ್ ಹಾಕಿರ್ಬೇಡ ಅವಾಗಿಂದನೂ. ಮತ್ತು ಒಂದು ಮಾರ್ಜಿನಲ್ಲಿ ಹೋಗಿರೋರು, ಸಮಥಿಂಗಲ್ಲಿ ಹೋಗಿರೋರು ಕೂಡ ಲೀಸ್ಟಲ್ಲಿ ಇರೋರು ಕೂಡ ಇನ್ನೂ ಓದ್ತಾನೆ ಇದ್ದಾರೆ, ನಾನು ಅದಕ್ಕೆ ರೀಚ್ ಆಗಲೇಬೇಕು ಅಂತ. ಇಷ್ಟೆಲ್ಲ ಕಾಂಪಿಟೇಷನ್ ಇರುತ್ತೆ. ಸೊ ಇದ್ರ ಮಧ್ಯೆ ನಾವು ಕೂಡ ಒಬ್ಬರಾಗಿ ಚೆನ್ನಾಗಿ ಓದ್ಕೋಬೇಕು. ನೋಡಿ, ಇವಾಗ ಪೊಲೀಸ್ ಬೇರೆ ಕಾಲಾಗಿದೆ. ಪೊಲೀಸನ್ನು ಕೂಡ ಇದರಲ್ಲೇ ನಾವು ಓದಿರ್ತೀವಲ್ವ, ಇದೇ ಥರನೇ ಪ್ಯಾಟ್ರನ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಕ್ವಶನ್ ಅಲ್ಲೂ ಕೂಡ ಬರ್ತವೆ. GK ಎಲ್ಲ ಇರುತ್ತಲ್ವ, ಸೋಷಿಯಲ್ ಸೈನ್ಸು ಕೂಡ ಕೇಳ್ತಾರೆ, ಕರೆಂಟ್ ಇವೆಂಟ್ಸ್ ಕೇಳ್ತಾರೆ, ಈ ಥರ ಎಲ್ಲ ಇರುತ್ತೆ. ಅದಕ್ಕೆ ಕೂಡ ನಾವು ಎಕ್ಸಾಮ್ನ ತಗೊಂಡು ಅದನ್ನು ಕೂಡ ಬರಿಬೋದು. ಬಟ್ ಅದಕ್ಕೆ ಸ್ವಲ್ಪ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ಅದಕ್ಕೆ ಆ ಏಜ್ ಕೂಡ ಕೇಳ್ತಾರಲ್ವ, ಏಜ್ ಲಿಮಿಟು ಕೂಡ ಇರುತ್ತೆ. ಸೊ ಇಷ್ಟು. ಈಗ ನಾವು ಯಾವ ಸಬ್ಜೆಕ್ಟ್ನ ಚೆನ್ನಾಗಿ ಓದಿದ್ವೋ ಅದನ್ನು ಸ್ವಲ್ಪ ನಿಧಾನಕ್ಕೆ ರಿವಿಸನ್ ಮಾಡ್ಕೊಳ್ತಾ, ಇನ್ನು ಯಾವುದೋ ಈಗ ನಾವು ಕನ್ನಡ ಗ್ರಾಮರ್ನ ತುಂಬ ದಿನ ಆಯಿತು ಓದಿ, ಅದನ್ನು ಸ್ಟಡಿ ಮಾಡಬೇಕು. ಸೈಕಾಲಜಿ ಮತ್ತು GK ಪೇಪರಿಗೆ ಏನು ಹೇಳ್ತಾರೆ, ಹಾಗೆ ಇಂಗ್ಲೀಷು ಮತ್ತು ಕಂಪ್ಯೂಟರು, ಈ ಥರ ನಾವು ಬೇರೆ ಸಬ್ಜೆಕ್ಟಿಗೆ ಚೆನ್ನಾಗಿ ಒತ್ತು ಕೊಡಬೇಕಾಗುತ್ತೆ. ಇದರಲ್ಲಿ ನಾವು ರೈಟಿಂಗ್ ಪೇಪರಲ್ಲಿ, ಸೋಷಿಯಲಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ, ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಡೈಲಿ ಒಂದು 10 ಪೇಜ್ ನಾನು ಬರೆದಿಟ್ಕೊಂಡು ಅದ್ರ ಜೊತೆಗೆ ಇವನ್ನೆಲ್ಲ ನಾನು ಓದ್ಕೋಬೇಕಂತ ನಾವು ಈ ಥರ ಟೈಮ್ ಟೇಬಲ್ ಮಾಡ್ಕೊಂಡು ಓದ್ಕೋಬೇಕು. ಡೈಲಿ ನ್ಯೂಸ್ ಪೇಪರ್ ಓದೋದು ಒಟ್ಟಿಗೆ ನಾವೀಗ ಬೇರೆದೆಲ್ಲದನ್ನು ಬಿಟ್ಬಿಟ್ಟು ಈಗ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳಿದರೆ ಅದಕ್ಕೋಸ್ಕರ 100% ನಾವು ಅದಕ್ಕೆ ಎಫರ್ಟ್ ಹಾಕಲೇಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸನ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಹಾಗೆ ನಿಮ್ಮದೊಂದು ಲೈಕು ಮತ್ತು ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.